ಮಾಗಡಿ ತಾಲೂಕು ಕುದೂರು ಹೋಬಳಿ ಕಾಗಿಮಡು ಗೇಟ್ ಬಳಿ ಇರುವ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರ ಮಧ್ಯರಾತ್ರಿ ದೇವಾಲಯದ ಹುಂಡಿ ಹಣ ಕಳ್ಳತನವಾಗಿದೆ. ದೇವಾಲಯದ ಬಾಗಿಲು ಬೀಗ ಒಡೆದು ಹುಂಡಿಯ ಹಣವನ್ನೆಲ್ಲ ದೋಚಿ ಪಕ್ಕದಲ್ಲೇ ಇದ್ದ ಹೊಲಕ್ಕೆ ಹುಂಡಿಯನ್ನು ಎಸೆದು ಕಳ್ಳರು ಪರಾರಿಯಾಗಿದ್ದಾರೆ. ನಮಸ್ಕಾರ. ಇಲ್ಲಿ ನಾವೊಂದು ಏನು ವಾಕಿಂಗ್ ಬರ್ತಾರ ಬೆಳಗ್ಗೆ 4 ಗಂಟೆಗೆ ಹೆಣ್ಮಕ್ಳು ನೋಡಿ ನಮ್ಗೆ ಮೆಸೇಜ್ ಕೊಟ್ರು. ನಾವು ಬಂದು ನೋಡಿದ ತಕ್ಷಣ ಉಂಡಿ ಹೊಡೆದ್ರು. ತಗೊಂಡೋಗಿ ಇಲ್ಲಿಂದ ಬೀಗ ಹೊಡೆದು ಅಲ್ಲಿ ತಗೊಂಡೋಗಿ ಅಲ್ಲಿ ಹೊಡೆದು ತಗೊಂಡೋಗಿ ಅಲ್ಲಿಗೆ ಎಸ್ತಿ ಹೋಗಿದ್ದಾರೆ. ಈ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಿಲ್ಲ. ಆದ್ರೂ ಈ ದೇವ್ರು ಉಂಡಿ ಹೊಡೆದು ಗ್ಯಾರಂಟಿ ಅವ್ರು ಉದ್ಧಾರ ಅಂತೂ ಆಗಲ್ಲ. ಆ ದೇವ್ರು ಅವ್ನಿಗೆ ಏನಾದ್ರು ಶಿಕ್ಷೆ ಕೊಟ್ಟೆ ಕೊಡ್ಲಿ ಅಂತ ನಾವೆಲ್ಲರೂ ಸೇರಿ ಬೇಡ್ಕೋತೀವಿ. 30,000 ಇತ್ತು ಸರ್. ಇದು ನಮ್ಮ ದೇವಸ್ಥಾನ ಓಪನ್ ಆದ ಇಲ್ಲಿಂದ ಹೊಸ ಉಂಡಿ ಹೊಡೆದೇ ಇರ್ಲಿಲ್ಲ. ಹೊಡಿಬೇಕು ಅನ್ಕೊಂಡಿದ್ದು ಅಷ್ಟರೊಳಗೆ ದುಷ್ಕರ್ಮಿಗಳು ಯಾರೋ ಈ ತರ ಕೆಲಸ ಮಾಡಿದ್ದಾರೆ. ಮೊನ್ನೆ ಆಲೆ ವರ್ಷದ ಮುಂಚೆ 2 ಗಂಟೆ ಕೂಡ ಇದ್ದೋ, 2 ಗಂಟೆನೂ ಕೂಡ ಹೊತ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಆಮೇಲೆ ನಮ್ಮ ಊರಿನ ಸುತ್ತಮುತ್ತಲಿನಲ್ಲಿ ಬಾಳೆಗೊನೆಗಳು ಜಾಸ್ತಿ ಕಾಣಿ ಆಗ್ತಾ ಇದಾವೆ. ಕಳ್ಳರುಗಳು ಸಿಗ್ತಾ ಇಲ್ಲ. ಆಮೇಲೆ ರೈತರುಗಳು ದಯವಿಟ್ಟು ರೈತರುಗಳು ಬಹಳ ಹುಷಾರಾಗಿರಿ. ಅದೇ ರೀತಿ ನಮ್ಮ ಆರಕ್ಷಕ ಠಾಣೆಯವ್ರ ಕಡೆ ಬೇಡ್ಕೊಳ್ಳೋದು ಒಂದೇ, ದಯವಿಟ್ಟು ನಮ್ಮ ಊರುಗಳ ಕಡೆ ನೈಟ್ ಅಲ್ಲಿ ಬೀಟ್ ಹಾಕ್ಬೇಕು. ಆಮೇಲೆ ರೈತರಿಗೆ ಎಚ್ಚರಿಕೆ ಕೊಡಬೇಕು. ಇದನ್ನ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ನಮ್ಮ ಪೊಲೀಸ್ ಆರಕ್ಷಕ ಠಾಣೆ ಕಡೆಯಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ ಕಡೆ ಒಂದು ಬೀಟ್ ಹಾಕ್ಬೇಕು ಅಂತ. ಪೊಲೀಸ್ನವ್ರು ಬೀಟ್ ಬರ್ತಾವ್ರೆ ಸರ್ ನಿಮ್ ಕಡೆ ಎಲ್ಲ? ಸರ್ ಅದೇ ಬೆಳಗ್ಗೆ ಹೊತ್ತು ಬರ್ತಾರೆ ಸರ್, ನೈಟ್ ಅಲ್ಲೂ ಬರಲ್ಲ. ನೈಟ್ ಬರಬೇಕು. ಇನ್ಮೇಲೆ ನೈಟ್ ಒಂದು ಬೀಟ್ ಹಾಕ್ಬೇಕು ಅಂತ ನಾವು ಕೇಳ್ಕೊಂತೀವಿ.